ಈ ಒಂದು ವಿಡಿಯೋದಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ 2 ಮಾರ್ಕ್ಸ್ಗೆ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ಯಾವ ತರ ಕ್ವಶನ್ಸ್ ನ ಕೇಳ್ತಾರೆ, ಸೊ ಯಾವ ತರ ಕೇಳಬಹುದು ಅದ್ರ ಮೇಲೆ ನಾನು ಚಾಪ್ಟರ್ ವೈಸ್ ಕೆಲವೊಂದು 2 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಇರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ತರ ಈ ಒಂದು 2 ಮಾರ್ಕ್ಸ್ ಕ್ವಶನ್ ಅಂಡ್ ಆನ್ಸರ್ಸ್ ಏನಿದೆ ಅದನ್ನ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ, ತಗೊಂಡು ನೋಡ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ ಒಂದು 7 ಕ್ವಶನ್ಸ್ ಅನ್ನ ಬರಿಬೇಕಾಗುತ್ತೆ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ. ನಿಮಗೆ ಅಟ್ಲೀಸ್ಟ್ ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಬನ್ನಿ, ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ಹೇಳಿದ್ರೆ, ವಾಟ್ ಈಸ್ ಅಕೌಂಟಿಂಗ್ ಈಕ್ವೇಶನ್ಸ್ ಅಂತ ಕೇಳ್ಬೋದು. ನೋಡಿ, ಅಕೌಂಟಿಂಗ್ ಈಕ್ವೇಶನ್ ಇಟ್ ರೆಪ್ರೆಸೆಂಟ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಕಂಪನಿ ಅಸೆಟ್ಸ್, ಲಯಬಿಲಿಟಿ ಅಂಡ್ ಈಕ್ವಿಟಿ. ಇಷ್ಟು ಬರೆದ್ರೆ ಸಾಕು. ಅಕೌಂಟಿಂಗ್ ಈಕ್ವೇಶನ್ ಇಟ್ ರೆಪ್ರೆಸೆಂಟ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಎ ಕಂಪನಿ ಅಸೆಟ್ಸ್, ಕಂಪನಿ ಲಯಬಿಲಿಟೀಸ್ ಅಂಡ್ ಈಕ್ವಿಟಿ. ಸೊ ಅಕೌಂಟಿಂಗ್ ಈಕ್ವೇಶನ್ಸ್ ನ ಯಾವ ತರ ನಾವು ರೆಪ್ರೆಸೆಂಟ್ ಮಾಡ್ತಾರಪ್ಪ ಅಂದ್ರೆ, ಅಕೌಂಟಿಂಗ್ ಈಕ್ವೇಶನ್ಸ್ ಹೇಗಿರುತ್ತೆ ಅಂದ್ರೆ, ಅಸೆಟ್ಸ್ ಈಕ್ವಲ್ಸ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ದಟ್ ಇಸ್, ಏನು ಅಸೆಟ್ಸ್ ಯಾವಾಗಲೂ ಕೂಡ ಲಯಬಿಲಿಟಿ ಮತ್ತೆ ಓನರ್ಸ್ ಈಕ್ವಿಟಿ ಕ್ಯಾಪಿಟಲ್ ಏನಿರುತ್ತೆ, ಓನರ್ ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ಗೆ ಈಕ್ವಲ್ ಆಗಿರಬೇಕು. ಅದನ್ನೇ ಅಕೌಂಟಿಂಗ್ ಈಕ್ವೇಶನ್ಸ್ ಅಂತ ಕರೀತಕ್ಕಂಥದ್ದು. ಅಕೌಂಟಿಂಗ್ ಈಕ್ವೇಶನ್ ರೈಟ್ ದ ಮೀನಿಂಗ್ ಆಫ್ ಕ್ರೆಡಿಟ್ ನೋಟ್ ಅಂತ ಕೇಳಿದ್ದಾನೆ. ನೋಡಿ, ಕ್ರೆಡಿಟ್ ನೋಟ್ ಅಂತ ಹೇಳಿದ್ರೆ ಇಟ್ ಈಸ್ ಒನ್ ಆಫ್ ದಿ ಡಾಕ್ಯುಮೆಂಟ್. ಕ್ರೆಡಿಟ್ ನೋಟ್ ಈಸ್ ಎ ಡಾಕ್ಯುಮೆಂಟ್ issued by the seller to a buyer acknowledging an overchange or return of goods or sum from sales allowances. ಅಂದ್ರೆ ಕ್ರೆಡಿಟ್ ನೋಟ್ ಅನ್ನ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ, ವೆನ್ ಗೂಡ್ಸ್ ಆರ್ ರಿಟರ್ನ್ಡ್, ಸೇಲ್ಸ್ ರಿಟರ್ನ್ಸ್ ಆರ್ ಟೇಕನ್ ಪ್ಲೇಸ್, ದಟ್ ಟೈಮ್ ಕ್ರೆಡಿಟ್ ನೋಟ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದು. ಹಾಗಾಗಿ ಕ್ರೆಡಿಟ್ ನೋಟ್ ಅಂತಕ್ಕಂಥದ್ದು ಇಟ್ ಈಸ್ ಎ ಡಾಕ್ಯುಮೆಂಟ್ ಇಶ್ಯೂಡ್ ಬೈ ದಿ ಸೆಲ್ಲರ್ ಇಶ್ಯೂ ಮಾಡ್ತಾನೆ ಟು ದಿ ಬಯರ್ ಅಕ್ನಾಲೆಡ್ಜಿಂಗ್ ಎ ಓವರ್ ಚೇಂಜ್ ಆರ್ ರಿಟರ್ನ್ ಆಫ್ ಗೂಡ್ಸ್ ಅನ್ನ ರಿಟರ್ನ್ ಮಾಡಿದ್ರೆ ಅಥವಾ ಓವರ್ ಚೇಂಜ್ ಮಾಡ್ತಾ ಇದಾರೆ ಅಂದ್ರೆ ಅವಾಗ ಕ್ರೆಡಿಟ್ ನೋಟ್ ಅನ್ನ ಯೂಸ್ ಮಾಡ್ತಾರೆ. ಸೊ ಇದು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲೂ ಕೂಡ ಕೇಳಬಹುದು. ಕ್ರೆಡಿಟ್ ನೋಟ್ ಈಸ್ ಎ ಡಾಕ್ಯುಮೆಂಟ್ ಇಶ್ಯೂಡ್ ಬೈ ದ ಸೆಲ್ಲರ್ ಟು ಎ ಬಯರ್ ಅಕ್ನಾಲೆಡ್ಜಿಂಗ್ an overchange or return of goods, that is sales returns are taken place, that time ಕ್ರೆಡಿಟ್ ನೋಟ್ ಅನ್ನ ಇಶ್ಯೂ ಮಾಡ್ತಕ್ಕಂಥದ್ದು. ಅಂಡ್ ಈ ತರ ನೀವು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಕೌಂಟಿಂಗ್ ಈಕ್ವೇಶನ್ಸ್ ಮೇಲೆ. ನೋಡಿ, ಇಲ್ಲಿ ಕ್ವಶನ್ಸ್ ಹಾಕಿದ್ದೀನಿ, 2 ಕ್ವಶನ್ಸ್, ಅದಕ್ಕೆ ಯಾವ ತರ ಆನ್ಸರ್ಸ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ನೋಡಿ, ಇಫ್ ದಿ ಕ್ಯಾಪಿಟಲ್ ಆಫ್ ದಿ ಬಿಸ್ನೆಸ್ ಈಸ್ 50,000, ಕ್ಯಾಪಿಟಲ್ ನ ಬಿಸ್ನೆಸ್ 50,000 ಇದೆಯಂತೆ, ಅಂಡ್ ಲಯಬಿಲಿಟೀಸ್ ಆರ್ 20,000, ಲಯಬಿಲಿಟೀಸ್ 20,000 ಇದೆಯಂತೆ, ಕ್ಯಾಲ್ಕುಲೇಟ್ ಅಸೆಟ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ತರ ಈಕ್ವೇಶನ್ಸ್ ಅನ್ನ ನೀವು 2 ಮಾರ್ಕ್ಸ್ ಅಲ್ಲಿ ಕೇಳಬಹುದು. ಸೊ ನೋಡಿ, ನಿಮಗೆ ಗೊತ್ತಿರಬೇಕು ಅಕೌಂಟಿಂಗ್ ಈಕ್ವೇಶನ್ಸ್ ಅಂತ ಬಂದಾಗ ಅಕೌಂಟಿಂಗ್ ಈಕ್ವೇಶನ್ಸ್ ಏನ್ ಹೇಳ್ತಪ್ಪ ಅಂತ ಹೇಳಿದ್ರೆ, ಅಸೆಟ್ಸ್ ಈಕ್ವಲ್ಸ್ ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್, ದಟ್ ಇಸ್ ಓನರ್ಸ್ ಕ್ಯಾಪಿಟಲ್. ಅಕೌಂಟಿಂಗ್ ಈಕ್ವೇಶನ್ಸ್ ಯಾವಾಗಲೂ ಕೂಡ ಅಸೆಟ್ಸ್ ಈಕ್ವಲ್ಸ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಇರುತ್ತೆ. ಸೊ ನಮಗೆ ಕ್ಯಾಲ್ಕುಲೇಷನ್ಸ್ ಮಾಡೋಕೆ ಹೇಳಿದಾನೆ, ಬಿಸ್ನೆಸ್ ಹತ್ರ 50,000 ಕ್ಯಾಪಿಟಲ್ ಇದೆ, ದ ಕ್ಯಾಪಿಟಲ್ ಆಫ್ ದಿ ಬಿಸ್ನೆಸ್ 50,000 ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಅಂಡ್ ಲಯಬಿಲಿಟೀಸ್ 20,000 ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಅಸೆಟ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಹಾಗಾಗಿ ಒಂದು ಈಕ್ವೇಶನ್ಸ್ಗೆ ಅಪ್ಲೈ ಮಾಡಿದ್ರೆ ಸೊ ನಮಗೆ ಸಿಗುತ್ತೆ ಅಸೆಟ್ಸ್ ಈಕ್ವಲ್ಸ್ ಲಯಬಿಲಿಟಿ. ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದಾರಪ್ಪ ನೋಡಿ, ಲಯಬಿಲಿಟಿ ಎಷ್ಟಿದೆ, 20,000 ಲಯಬಿಲಿಟಿ ಇದೆ. ಅಪ್ಲೈ ಮಾಡಿ 20,000 ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಆಫ್ ದಿ ಬಿಸ್ನೆಸ್ 50,000 ಕೊಟ್ಟಿದ್ದಾರೆ. ಸೊ 50,000 ಕ್ಯಾಪಿಟಲ್ ಇದೆ. ಸೊ ನೀವು ಅಪ್ಲೈ ಮಾಡಿದ್ರೆ ಅಸೆಟ್ಸ್ ಈಕ್ವಲ್ಸ್ ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್, ಲಯಬಿಲಿಟಿ 20,000 ಇದೆ, ಕ್ಯಾಪಿಟಲ್ 50,000 ಇದೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ಅಸೆಟ್ಸ್ ಈಕ್ವಲ್ಸ್ 20,000 ಪ್ಲಸ್ 50,000, ಅಸೆಟ್ಸ್ ಎಷ್ಟು ಬರುತ್ತಪ್ಪ, 20,000 ಬರುತ್ತೆ. ಸೊ ಇದು ಆನ್ಸರ್, ಅಸೆಟ್ಸ್ 20,000 ಸಿಗುತ್ತೆ. ಸೊ ಈ ತರ ಒಂದು ಕ್ವಶನ್ಸ್ ಅನ್ನ ನಿಮ್ಗೆ ಕೇಳಬಹುದು. ಅಕೌಂಟಿಂಗ್ ಈಕ್ವೇಶನ್ಸ್ ಮೇಲೆ ಒಂದು ಕ್ವಶನ್ ನಿಮ್ಗೆ 2 ಮಾರ್ಕ್ಸ್ ಅಲ್ಲಿ ಇರುತ್ತೆ. ಸೊ ಈ ತರ ಸಿಂಪಲ್ ಆಗಿರ್ತಕ್ಕಂಥ ನೋಡಬಹುದು. ಇದು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ನ ಕೊಟ್ಟಿದ್ದಾರೆ, ಅಸೆಟ್ಸ್ ಅನ್ನ ನಮ್ಗೆ ಫೈಂಡ್ ಔಟ್ ಮಾಡಕ್ ಹೇಳಿದಾನೆ. ಈ ಒಂದು ಫಾರ್ಮುಲಾನ ಹಾಕೊಂಡು ನಾವು ಅಸೆಟ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಸೊ ಈ ಒಂದು ಕ್ವಶನ್ಸ್ ನೋಡಿ, ಇಫ್ ದಿ ಟೋಟಲ್ ಆಫ್ ಅಸೆಟ್ಸ್ ಆಫ್ ಬಿಸ್ನೆಸ್ ಆರ್ 50,000, ಟೋಟಲ್ ಅಸೆಟ್ಸ್ 50,000 ಇದೆಯಂತೆ, ಅಂಡ್ ನೆಟ್ ವರ್ತ್ ರುಪೀಸ್ 30,000. ನೋಡಿ, ನೆಟ್ ವರ್ತ್ ಅಂದ್ರೆ ಗೊತ್ತಿರಬೇಕು, ನೆಟ್ ವರ್ತ್ ಅಂದ್ರೆ ಕ್ಯಾಪಿಟಲ್ ಅಂತ ಕರಿತೀವಿ. ಕ್ಯಾಪಿಟಲ್ 30,000 ಇದೆ. ನಮ್ಗೆ ಹೇಳಿದರೆ ಕ್ಯಾಲ್ಕುಲೇಟ್ ಲಯಬಿಲಿಟೀಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ. ನೋಡಿ, ಮೊದಲನೇ ಕ್ವಶನ್ಸ್ ಅಲ್ಲಿ ಲಯಬಿಲಿಟಿ ಮತ್ತೆ ಕ್ಯಾಪಿಟಲ್ ನ ಕೊಟ್ಟು ಅಸೆಟ್ ಕೇಳಿದ್ರು, ಅಸೆಟ್ ಮಾಡಿದ್ರೆ. ಈ ಪ್ರಾಬ್ಲಮ್ ಅಲ್ಲಿ ಅಸೆಟ್ ಕೊಟ್ಟಿದ್ದಾರೆ 50,000 ಇದೆಯಂತೆ,
ಅಂಡ್ ನೆಟ್ವರ್ತ್ ಅಂದ್ರೆ ಕ್ಯಾಪಿಟಲ್ ಕೊಟ್ಟಿದ್ದಾರೆ 30,000. ನಮ್ಗೆ ಹೇಳಿದ್ದಾರೆ ಲಯಾಬಿಲಿಟೀಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಕ್ ಹೇಳಿದ್ದಾರೆ. ನೋಡಿ, ನೀವು ಈಕ್ವೇಶನ್ಸ್ ಅಲ್ಲಿ ಲಯಾಬಿಲಿಟಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ಲಯಾಬಿಲಿಟಿ ಈಕ್ವಲ್ಸ್ ಟೋಟಲ್ ಅಸೆಟ್ಸ್ ಅಲ್ಲಿ ಮೈನಸ್ ಕ್ಯಾಪಿಟಲ್ ನ ನೀವು ಮೈನಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ಲಯಾಬಿಲಿಟಿ ಬರ್ತಕ್ಕಂಥದ್ದು. ಈಗ ನಾನು ಲಯಾಬಿಲಿಟಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇದ್ದೀನಿ. ಲಯಾಬಿಲಿಟಿ ಆಗೇ ಇರುತ್ತೆ, ಸೊ ಗೊತ್ತಿಲ್ಲ, ನಾವು ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸೊ ಲಯಾಬಿಲಿಟಿ ಈಕ್ವಲ್ಸ್ ಟೋಟಲ್ ಅಸೆಟ್ ಅವರೇ ಕೊಟ್ಟಿದ್ದಾರೆ 50,000 ಟೋಟಲ್ ಅಸೆಟ್ಸ್ ಇದೆ, ಮೈನಸ್ ಕ್ಯಾಪಿಟಲ್ ಅಂದ್ರೆ ನೆಟ್ವರ್ತ್ ಅಂದ್ರೆ ಕ್ಯಾಪಿಟಲ್ ಅಂತ 30,000 ಅವರೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೈನಸ್ ಮಾಡಿ. ಸೊ ಲಯಾಬಿಲಿಟಿ ಈಕ್ವಲ್ಸ್ 20,000 ನಿಮಗೆ ಸಿಗುತ್ತೆ. ಅಂದ್ರೆ ನಿಮಗೆ ಲಯಾಬಿಲಿಟಿ ಈಕ್ವಲ್ಸ್ 20,000 ನಿಮಗೆ ಲಯಾಬಿಲಿಟಿ ಸಿಗುತ್ತೆ. ಸೊ ಇದು ಲಯಾಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಅಸೆಟ್ಸ್ ಕೊಟ್ಟು ಟೋಟಲ್ ಅಸೆಟ್ ಕೊಟ್ಟು ಕ್ಯಾಪಿಟಲ್ ಕೊಟ್ಟು ನಿಮಗೆ ಲಯಾಬಿಲಿಟಿ ಕೇಳಿದ್ದಾರೆ ಅಂದ್ರೆ ಟೋಟಲ್ ಅಸೆಟ್ ಮೈನಸ್ ಕ್ಯಾಪಿಟಲ್, ಟೋಟಲ್ ಅಸೆಟ್ ಅಲ್ಲಿ ಕ್ಯಾಪಿಟಲ್ ನ ಮೈನಸ್ ಮಾಡಿದ್ರೆ ನಿಮಗೆ ಲಯಾಬಿಲಿಟಿ ಸಿಗುತ್ತೆ. ಈ ತರ ಒಂದು ಕ್ವಶನ್ಸ್ 2 ಮಾರ್ಕ್ಸ್ ಅಲ್ಲಿ ಬೇಕಾದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಫಸ್ಟ್ ಚಾಪ್ಟರ್ ಅಲ್ಲಿ ಇರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಕ್ವಶನ್ ಬಂದು, ಡಿಫೈನ್ ದ ಟರ್ಮ್ ಸೇಲ್ ಆಫ್ ಗೂಡ್ಸ್ ಫಾರ್ ಅಪ್ರೂವಲ್ ಆರ್ ರಿಟರ್ನ್ ಬೇಸಿಸ್. ಸೇಲ್ ಆಫ್ ಗೂಡ್ಸ್ ಆರ್ ಅಪ್ರೂವಲ್ ಅಂದ್ರೆ ಏನು, ಡೆಫಿನೇಷನ್ಸ್ ಅನ್ನ ಮಾಡಿ ಅಂತ ಕೇಳಿದ್ದಾರೆ. ನೋಡಿ, ಎ ಸೇಲ್ ಆಫ್ ಗೂಡ್ಸ್ for approval or return is one of the commercial agreement where the buyer is allowed to take possession of goods with an option to either approve the purchase or return the items within specified period ಅಂತ ಹೇಳುತ್ತೆ. ಅಂದ್ರೆ ಯಾರು ಗೂಡ್ಸ್ ಅನ್ನ ಸೇಲ್ ಮಾಡ್ಲಿಕ್ಕೆ ಅಪ್ರೂವಲ್ ಬೇಸಿಸ್ ಮೇಲೆ ಗೂಡ್ಸ್ ಅನ್ನ ಕಳಿಸಿರ್ತಾನೆ, ಇಟ್ ಈಸ್ ಒನ್ ಆಫ್ ದಿ ಕಮರ್ಷಿಯಲ್ ಅರೇಂಜ್ಮೆಂಟ್ ಬಿಟ್ವೀನ್ ಸೆಲ್ಲರ್ ಅಂಡ್ ಬಯರ್. So buyer is allowed to take a possession of goods, whether the option either he can approve the purchase or he can return the goods within the specified period of time. ಅವ್ರು ಎಷ್ಟು ಸ್ಪೆಸಿಫೈಡ್ ಪೀರಿಯಡ್ ಕೊಟ್ಟಿರ್ತಾರೋ ಅಷ್ಟು ಸ್ಪೆಸಿಫೈಡ್ ಪೀರಿಯಡ್ ಒಳಗಡೆ ನಾವು ಅಪ್ರೂವ್ ಮಾಡಬೇಕು, ಇಲ್ಲ ರಿಟರ್ನ್ ಮಾಡಬೇಕು. ಏನು ಮಾಡಿಲ್ಲ ಅಂದ್ರೆ ಅದು ಕನ್ಸಿಡರ್ ಆಸ್ ಎ ಸೇಲ್ಸ್ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳುತ್ತೆ. ಅದನ್ನೇ ನಾವು ಸೇಲ್ ಆಫ್ ಗೂಡ್ಸ್ ಫಾರ್ ಅಪ್ರೂವಲ್ ಅಂತ ಕರೀತಕ್ಕಂಥದ್ದು. Mention the different methods of sale of approval for goods or approval goods for approval or return basis ಅಂತ ಇದೆ. So mention the different methods of sale of goods for approval or return basis. There are 3 kinds of methods ಇರ್ತಕ್ಕಂಥದ್ದು. ಇದು ಲಾಸ್ಟ್ ಇಯರ್ ಕೇಳಿದ್ರು. ಕ್ಯಾಶುಯಲ್ ಮೆಥಡ್, ಫ್ರೀಕ್ವೆಂಟ್ಲಿ ಮೆಥಡ್, ನ್ಯೂಮರಸ್ಲಿ ಮೆಥಡ್. ಈ 3 ಮೆಥಡ್ ಅನ್ನ ತಿಳ್ಕೊಂಡಿರಿ. ಡಿಫ್ರೆಂಟ್ ಟೈಪ್ಸ್ ಅಥವಾ ಮೆಥಡ್ಸ್ ಆಫ್ ಸೇಲ್ ಆಫ್ ಗೂಡ್ಸ್ ಫಾರ್ ಅಪ್ರೂವಲ್ ಆರ್ ರಿಟರ್ನ್ ಬೇಸಿಸ್ ಅಂದ್ರೆ ಕ್ಯಾಶುಯಲ್ ಮೆಥಡ್ಸ್, ಫ್ರೀಕ್ವೆಂಟ್ಲಿ ಮೆಥಡ್, ನ್ಯೂಮರಸ್ಲಿ ಮೆಥಡ್, 3 ಮೆಥಡ್ ಇರ್ತಕ್ಕಂಥದ್ದು. ವಾಟ್ ಈಸ್ ಕನ್ಸೈನ್ಮೆಂಟ್ ಅಂತ ಕೇಳಬಹುದು. ಸೊ ಇದು 2 ಮಾರ್ಕ್ಸ್ ಅಲ್ಲಿ ಯೂಶುವಲ್ ಆಗಿ ಲಾಸ್ಟ್ ಇಯರ್ ಕೇಳಿದರೆ, ಹಾಗಾಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಕ್ವಶನ್. Consignment is an agreement under which manufacturer or it may be a wholesaler sends goods to his agent for the purpose of sale on his behalf of and at his own risk on commission basis. Consignment ಅನ್ನೋದು ಇಟ್ ಈಸ್ ಒನ್ ಆಫ್ ದಿ ಅಗ್ರಿಮೆಂಟ್ ಅಂಡರ್ ವಿಚ್ ಮ್ಯಾನುಫ್ಯಾಕ್ಚರರ್ ಆಗಿರ್ಬೋದು ಅಥವಾ ಹೋಲ್ಸೇಲರ್ ಆಗಿರ್ಬೋದು ಸೆಂಡ್ ಗೂಡ್ಸ್ ಅನ್ನ ಕಳಿಸ್ತಾನೆ ಟು ಈಸ್ ಏಜೆಂಟ್ಗೆ ಕಳಿಸ್ತಾನೆ ಫಾರ್ ದಿ ಪರ್ಪಸ್ ಆಫ್ ಸೇಲ್ ಆನ್ ಬಿಹಾಫ್ ಆಫ್ ಹಿಮ್ಸೆಲ್ಫ್. ಅವರ ಹೋಲ್ಸೇಲರ್ ಅಥವಾ ಮ್ಯಾನುಫ್ಯಾಕ್ಚರ್ನ ಪರವಾಗಿ ಏಜೆಂಟ್ಸ್ ಯಾರು ಬಂದಿರ್ತಾರೆ ಅವರು ಸೇಲ್ ಮಾಡಿ ಕೊಡಬೇಕಾಗುತ್ತೆ. ಅವ್ರದ ಓನ್ ರಿಸ್ಕ್ ಮೇಲೆ ಸೇಲ್ ಮಾಡಿ ಕೊಡಬೇಕು, ಆನ್ ಕಮಿಷನ್ ಬೇಸ್ ಮೇಲೆ ಕೊಡ್ತಕ್ಕಂಥದ್ದು. ಆ ಒಂದು ಅಗ್ರಿಮೆಂಟ್ ಅನ್ನು ನಾವು ಕನ್ಸೈನ್ಮೆಂಟ್ ಅಂತ ಕರಿತೀವಿ. ಗಿವ್ ದ ಮೀನಿಂಗ್ ಆಫ್ ಕನ್ಸೈನರ್ ಅಂತ ಕೇಳಿದರೆ, ಕನ್ಸೈನರ್ ಇಸ್ ಅ ಪರ್ಸನ್ ಒನ್ ಹೂ ಸೆಂಡ್ ದಿ ಗೂಡ್ಸ್ ಆನ್ ಕನ್ಸೈನ್ಮೆಂಟ್ ಬೇಸಿಸ್. ಕನ್ಸೈನ್ಮೆಂಟ್ ಬೇಸ್ ಮೇಲೆ ಯಾರು ಗೂಡ್ಸ್ ಅನ್ನ ಕಳಿಸ್ತಾನೆ, ಸೊ ದಟ್ ಪರ್ಸನ್ ಈಸ್ ಕಾಲ್ಡ್ ಆಸ್ ಕನ್ಸೈನರ್ ಅಂತ ಕರಿತೀವಿ. And give the meaning of consignee ಅಂತ ಕೇಳಿದ್ರೆ, the person to whom goods are sent on consignment. ಸೊ ಯಾವ ವ್ಯಕ್ತಿಗೆ ಗೂಡ್ಸ್ ಅನ್ನ ಕನ್ಸೈನ್ಮೆಂಟ್ ಮೇಲೆ ಕಳಿಸ್ತೀವಿ ಆ ವ್ಯಕ್ತಿಯನ್ನ ನಾವು ಕನ್ಸೈನಿ ಅಂತ ಕರಿಬಹುದು. ದ ಪರ್ಸನ್ ಟು ಹೂಮ್ ದ ಗೂಡ್ಸ್ ಆರ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಈಸ್ ಕಾಲ್ಡ್ ಆಸ್ ಕನ್ಸೈನಿ ಅಂತ ಕರೀತಾರೆ. ಅಂಡ್ ವಾಟ್ ಈಸ್ ಓವರ್ ರೈಡಿಂಗ್ ಕಮಿಷನ್ಸ್ ಅಂತ ಕೇಳ್ಬೋದು. When the commission is allowed over and above from the normal commission and also afford the agent required to put his hard work for more performance, that is to be called as overriding commissions ಅಂತ ಕರೀತಾರೆ. And what is royalty ಅಂತ ಕೇಳ್ಬೋದು. So royalty is one of the payment made by the lessee to the lessor which is calculated at the given rate on the total production or total sales. So ರಾಯಲ್ಟಿ ಅನ್ನೋದು ಇಟ್ ಈಸ್ ಒನ್ ಆಫ್ ದಿ ಪೇಮೆಂಟ್ ಆರ್ ಕನ್ಸಿಡರೇಷನ್ ಮೇಡ್ ಬೈ ದಿ ಲೆಸ್ಸಿ ಟು ದಿ ಲೆಸ್ಸಾರ್. ಲೆಸ್ಸಿ ಅಂದ್ರೆ ಟೆನೆಂಟ್, ಓನರ್ಗೆ ಪೇಮೆಂಟ್ ಅನ್ನ ಮಾಡಬೇಕು.
ದ ಪೇಮೆಂಟ್ ಈಸ್ ಕ್ಯಾಲ್ಕುಲೇಟೆಡ್ ಅಟ್ ದಿ ಗಿವನ್ ರೇಟ್ ಆನ್ ದಿ ಟೋಟಲ್ ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಟೋಟಲ್ ಸೇಲ್ಸ್ ಮೇಲೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ರಾಯಲ್ಟಿಯನ್ನ ಕೊಡಬೇಕಾಗುತ್ತೆ. ಸೊ ಲೆಸ್ಸಿ ಲೆಸರ್ಗೆ ಕೊಡಬೇಕು. ಅಂದ್ರೆ ಓನರ್ ಆಗಿರ್ತಾನೆ, ಲೆಸ್ಸಿ ಅಂದ್ರೆ ಟೆನೆಂಟ್ ಆಗಿರ್ತಾನೆ. ಸೊ ಹಾಗಾಗಿ ಟೆನೆಂಟ್ ಓನರ್ಗೆ ರಾಯಲ್ಟಿಯನ್ನ ಕೊಡಬೇಕಾಗುತ್ತೆ, ದಟ್ ಇಸ್ ಅ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆ ರಾಯಲ್ಟಿಯನ್ನ ಇಟ್ ಇಸ್ ಅ ಪೇಮೆಂಟ್ ಆರ್ ಕನ್ಸಿಡರೇಷನ್ ಮೇಡ್ ಬೈ ಲೆಸ್ಸಿ ಟು ದಿ ಲೆಸ್ಸರ್ ವಿಚ್ ಇಸ್ ಕ್ಯಾಲ್ಕುಲೇಟೆಡ್ ಅಟ್ ದಿ ಗಿವನ್ ರೇಟ್ ಆನ್ ದಿ ಟೋಟಲ್ ಪ್ರೊಡಕ್ಷನ್ ಆರ್ ಸೇಲ್ಸ್ ಅಂತ ಕರಿತೀವಿ. ಅಂಡ್ ವಾಟ್ ಈಸ್ ಶಾರ್ಟ್ ವರ್ಕಿಂಗ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಲೇಬಹುದಾದ ಕ್ವಶನ್ ಅಂದ್ರೆ ಎಕ್ಸೆಸ್ ವಾಟ್ ಈಸ್ ಶಾರ್ಟ್ ವರ್ಕಿಂಗ್ ಅಂತ. ಸೊ ಸಿಂಪಲ್, ಎಕ್ಸೆಸ್ ಆಫ್ ಮಿನಿಮಮ್ ರೇಟ್ ಓವರ್ ದಿ ಆಕ್ಚುಯಲ್ ರಾಯಲ್ಟಿ ಈಸ್ ಕಾಲ್ಡ್ ಆಸ್ ಶಾರ್ಟ್ ವರ್ಕಿಂಗ್. ಅಷ್ಟು ಬರೆದ್ರೆ ಸಾಕು. ಸಿಂಪಲ್ ಆಗಿ ನಿಮಗೆ ಗೊತ್ತಿಲ್ಲ, ಶಾರ್ಟ್ ವರ್ಕಿಂಗ್ ಅಂದ್ರೆ ಎಕ್ಸೆಸ್ ಆಫ್ ಮಿನಿಮಮ್ ರೇಟ್ ಓವರ್ ಆಕ್ಚುಯಲ್ ರಾಯಲ್ಟಿ ಈಸ್ ಕಾಲ್ಡ್ ಆಸ್ ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ಅಂಡ್ ವಾಟ್ ಈಸ್ ಮಿನಿಮಮ್ ರೆಂಟ್ ಆರ್ ಡೀಡ್ ರೆಂಟ್ ಆರ್ ಸ್ಟ್ಯಾಂಡರ್ಡ್ ರೆಂಟ್ ಅಂತ ಕರಿಬಹುದು. ಮಿನಿಮಮ್ ರೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಡೀಡ್ ರೆಂಟ್, ಫಿಕ್ಸ್ಡ್ ರೆಂಟ್, ಸ್ಟ್ಯಾಂಡರ್ಡ್ ರೆಂಟ್ ಅಂತ ಕರೀತಾರೆ. ಮೀನ್ಸ್ ಇಟ್ ಈಸ್ ದ ಮಿನಿಮಮ್ ಅಮೌಂಟ್ ಟು ಬಿ ಪೇಡ್ ಬೈ ದಿ ಲೆಸ್ಸಿ ಟು ದಿ ಲೆಸರ್ ಇಫ್ ದ ಆಕ್ಚುಯಲ್ ರಾಯಲ್ಟಿ ಈಸ್ ಲೆಸ್. ರಾಯಲ್ಟಿ ಕಡಿಮೆ ಇದ್ದಾಗ ಮಿನಿಮಮ್ ಅಮೌಂಟ್ ಅನ್ನ ಲೆಸ್ಸಿ ಲೆಸರ್ಗೆ ಕೊಡಬೇಕಾಗುತ್ತೆ. ಆ ಮಿನಿಮಮ್ ಅಮೌಂಟ್ ಟು ಬಿ ಪೇಡ್ ಬೈ ದ ಲೆಸ್ಸಿ ಟು ದಿ ಲೆಸರ್, ದಟ್ ಅಮೌಂಟ್ ಈಸ್ ಕಾಲ್ಡ್ ಆಸ್ ಮಿನಿಮಮ್ ರೆಂಟ್ ಅಂತ ಕರಿತೀವಿ. ಅಂಡ್ ವಾಟ್ ಈಸ್ ಶಾರ್ಟ್ ವರ್ಕಿಂಗ್ ರೆಕ್ಯೂಪ್ಮೆಂಟ್ ಅಂತ ಕೇಳಬಹುದು. ವಾಟ್ ಈಸ್ ಶಾರ್ಟ್ ವರ್ಕಿಂಗ್ ರೆಕ್ಯೂಪ್ಮೆಂಟ್ ಅಂತ ಕೇಳಬಹುದು. ಶಾರ್ಟ್ ವರ್ಕಿಂಗ್ ರೆಕ್ಯೂಪ್ಮೆಂಟ್ ಈಸ್ ದ ಫೆಸಿಲಿಟೀಸ್ ಗಿವನ್ ಬೈ ದಿ ಲೆಸ್ಸಾರ್ ಟು ದಿ ಲೆಸ್ಸಿ. To this facility, the lessee will be allowed to recover the short working of the earlier years. ಅಂದ್ರೆ ಶಾರ್ಟ್ ವರ್ಕಿಂಗ್ ರೆಕ್ಯೂಪ್ಮೆಂಟ್ ಅಂದ್ರೆ ಅದು ಒಂದು ಫೆಸಿಲಿಟಿ ಲೆಸ್ಸಾರು ಅಂದ್ರೆ ಓನರು ಟೆನೆಂಟ್ಗೆ ಕೊಟ್ಟಿರ್ತಾನೆ, ಲೆಸ್ಸಿಗೆ ಕೊಟ್ಟಿರ್ತಾನೆ. ಆ ಒಂದು ಪ್ರಕಾರ ಲೆಸ್ಸಿ ಏನ್ ಮಾಡ್ಬೋದು ಅಂದ್ರೆ ಅವನ್ಗೆ ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಬಂದಿರುತ್ತೆ, ಆ ಒಂದು ಶಾರ್ಟ್ ವರ್ಕಿಂಗ್ ಅರ್ಲಿಯರ್ಸ್ ಇಯರ್ ಅಲ್ಲಿ ಏನಿರುತ್ತೆ ಅದನ್ನ ರೆಕವರ್ ಮಾಡ್ಕೊಳ್ಳೋಕೆ ಕೊಟ್ಟಿರ್ತಕ್ಕಂಥ ಒಂದು ಫೆಸಿಲಿಟಿ. ಹಾಗಾಗಿ ಶಾರ್ಟ್ ವರ್ಕಿಂಗ್ ರೆಕ್ಯೂಪ್ಮೆಂಟ್ ಈಸ್ ದ ಫೆಸಿಲಿಟಿ ಗಿವನ್ ಬೈ ಲೆಸ್ಸಾರ್ ಟು ದಿ ಲೆಸ್ಸಿ. ಅಕಾರ್ಡಿಂಗ್ ಟು ದಿಸ್ ಫೆಸಿಲಿಟಿ, lessee will be allowed to recover the short working of the earlier years. And what is the entry for irrecoverable short working in the books of lesser? ಇದನ್ನ ಕೇಳ್ಬೋದು. ಅಂದ್ರೆ irrecoverable short working ಏನಿರುತ್ತೆ ಅದನ್ನ ಯಾವ ತರ ಟ್ರೀಟ್ ಮಾಡ್ತೀರಾ ಲೆಸರ್ ಬುಕ್ಸ್ ಅಲ್ಲಿ ಅಂದ್ರೆ ನೋಡಿ, ಒಂದು ಗೊತ್ತಿರಬೇಕು, irrecoverable short workings are transferred to profit and loss account ಗೆ ಕಳಿಸ್ಬೇಕು. ಹಾಗಾಗಿ ಜರ್ನಲ್ ಎಂಟ್ರಿ ಬರೀಬೇಕು. ಯಾವ ತರ ಟ್ರೀಟ್ ಮಾಡ್ತೀರಾ ಅಂದ್ರೆ irrecoverable short working account that are to ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರೀಬೇಕು. ಬೀಂಗ್ ಇರ್ರೆಕವರಬಲ್ ಶಾರ್ಟ್ ವರ್ಕಿಂಗ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಂತ ಬರೀಬೇಕು. ಅಂದ್ರೆ ವಾಟ್ ಇಸ್ ದ ಎಂಟ್ರಿ ಅಂದ್ರೆ ಜನರಲ್ ಎಂಟ್ರಿ ಫಾರ್ ಇರ್ರೆಕವರಬಲ್ ಶಾರ್ಟ್ ವರ್ಕಿಂಗ್ ಯಾವ ತರ ಜನರಲ್ ಎಂಟ್ರಿಯನ್ನ ಟ್ರೀಟ್ ಮಾಡ್ತೀರಾ ಅಂದ್ರೆ ಇರ್ರೆಕವರಬಲ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ತಗೋಬೇಕು. ಅಂಡ್ ನೆಕ್ಸ್ಟ್ ಬಂದು ವಾಟ್ ಈಸ್ ಅವರೇಜ್ ಕ್ಲಾಸ್ ಅಂತ ಕೇಳಬಹುದು. ಲಾಸ್ಟ್ ಇಯರ್ ಕೇಳಿದ್ರು ನೋಡಿ, ಅವರೇಜ್ ಕ್ಲಾಸ್ ಈಸ್ ಅಪ್ಲಿಕಬಲ್ ವೆನ್ ದೆರ್ ಈಸ್ ಅಂಡರ್ ಇನ್ಶೂರೆನ್ಸ್ ಫಾರ್ ದಿ ಸ್ಟಾಕ್. ಅಂದ್ರೆ ಅವರೇಜ್ ಕ್ಲಾಸ್ ಈಸ್ ಅಪ್ಲಿಕಬಲ್ ವೆನ್ ದ ಪಾಲಿಸಿ ಅಮೌಂಟ್ ಈಸ್ ಗಿವನ್ ಆರ್ ವೆನ್ ದ ಸ್ಟಾಕ್ಸ್ ಆರ್ ಇನ್ಶೂರ್ಡ್ ಬೈ ಇನ್ಶೂರರ್. ಸೊ ಯಾವ ಅವರೇಜ್ ಕ್ಲಾಸ್ ಫಾರ್ಮುಲಾ ಏನ್ ಹೇಳ್ತಪ್ಪ ಅಂದ್ರೆ ಅಮೌಂಟ್ ಆಫ್ ಕ್ಲೈಮ್ ಈಕ್ವಲ್ಸ್ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಇಂಟು ಪಾಲಿಸಿ ಅಮೌಂಟ್ ಮಾಡಿದ್ರೆ ನಿಮ್ಗೆ ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಸಿಗುತ್ತೆ. ದಟ್ ಇಸ್ ಅವರೇಜ್ ಕ್ಲಾಸ್ ಅಪ್ಲಿಕಬಲ್ ಆಗ್ತಕ್ಕಂಥದ್ದು ಯಾವಾಗ ಸ್ಟಾಕ್ಸ್ ಅನ್ನ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಅವಾಗ ಅವರೇಜ್ ಕ್ಲಾಸ್ ಅಪ್ಲಿಕಬಲ್ ಆಗುತ್ತೆ. ಸೊ ಅವರೇಜ್ ಕ್ಲಾಸ್ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಈಕ್ವಲ್ಸ್ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಇಂಟು ಪಾಲಿಸಿ ಅಮೌಂಟ್ ಮಾಡಿದ್ರೆ ನಮಗೆ ಅವರೇಜ್ ಕ್ಲಾಸ್ ಮುಖಾಂತರ ಅಮೌಂಟ್ ಆಫ್ ಕ್ಲೈಮ್ ಸಿಗುತ್ತೆ. ಅಂಡ್ ವಾಟ್ ಈಸ್ ಸಾಲ್ವೇಜ್ ಅಂತ ಕೇಳ್ಬೋದು. ನಿಮ್ಗೆ ಗೊತ್ತಿರಬೇಕು, ದ ಟರ್ಮ್ ಸಾಲ್ವೇಜ್ ರೆಫರ್ಸ್ ಟು ಗೂಡ್ಸ್ ಸೇವ್ಡ್ ಫ್ರಮ್ ದಿ ಫೈರ್ ಅಂತ ಕರಿತೀವಿ. ದಟ್ ಮೀನ್ಸ್ ದಿ ಸಾಲ್ವೇಜ್ ರೆಫರ್ಸ್ ಟು ದ ರಿಯಲೈಸಬಲ್ ಆರ್ ರಿಯಲೈಸ್ಡ್ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಆರ್ ಸ್ಟಾಕ್ ಸೇವ್ಡ್ ಫ್ರಮ್ ಫೈರ್. ಅಂದ್ರೆ ಯಾವೆಲ್ಲ ಗೂಡ್ಸು ಫೈರ್ ಇಂದ ಸೇವ್ ಆಗಿರುತ್ತೆ ಅದನ್ನ ಸಾಲ್ವೇಜ್ ಅಂತ ಕರಿತೀವಿ. ಅಂಡ್ ಲಾಸ್ಟ್ ಇಯರ್ ಕೇಳಿದ್ರೆ ಈ ಕ್ವಶನ್, ವಾಟ್ ಈಸ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಂತ. ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಂತ ಹೇಳಿದ್ರೆ ಇಟ್ ಈಸ್ ದಿ ಅಮೌಂಟ್ ರಿಸೀವ್ಡ್ ಬೈ ದಿ ಪಾಲಿಸಿ ಹೋಲ್ಡರ್ ಫ್ರಮ್ ದಿ ಇನ್ಶೂರೆನ್ಸ್ ಕಂಪನಿ ಫಾರ್ ದಿ ಲಾಸ್ ಡ್ಯೂ ಟು ಫೈರ್ ಆಕ್ಸಿಡೆಂಟ್. ಏನು ಫೈರ್ ಆಕ್ಸಿಡೆಂಟ್ ಇಂದ ಲಾಸ್ ಆಗಿರುತ್ತೆ, ಆ ಲಾಸ್ ಆಗಿದ್ದಾಗ ಪಾಲಿಸಿ ಹೋಲ್ಡರ್ ಫೈರ್ ಇನ್ಶೂರೆನ್ಸ್ ಕಂಪನಿಯಿಂದ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಕ್ಕಂಥ ಒಂದು ಪಾಲಿಸಿಯನ್ನ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಂತ ಕರಿತೀವಿ. ಹಾಗಾಗಿ ಇಟ್ ಈಸ್ ದಿ ಅಮೌಂಟ್ ರಿಸೀವ್ಡ್ ಬೈ ದಿ ಪಾಲಿಸಿ ಹೋಲ್ಡರ್ ಫ್ರಮ್ ದಿ ಇನ್ಶೂರೆನ್ಸ್ ಕಂಪನಿ ಫಾರ್ ದಿ ಲಾಸ್ ಇನ್ಕರ್ ಡ್ಯೂ ಟು ಫೈರ್ ಆಕ್ಸಿಡೆಂಟ್ ಇಂದ ಲಾಸ್ ಆಗಿದ್ರೆ. ಇದು ಒಂದು ಕ್ವಶನ್ಸ್ ಲಾಸ್ಟ್ ಇಯರ್ ಕೇಳಿದ್ದು. ಅಂಡ್ ಇದು ಈ ಒಂದು ಚಾಪ್ಟರ್ ಇನ್ಶೂರೆನ್ಸ್ ಕ್ಲೈಮ್ ಅಲ್ಲಿ 2 ಮಾರ್ಕ್ಸ್ ಗೆ ನಿಮಗೆ ಪ್ರಾಬ್ಲಮ್ಸ್ ಅನ್ನ ಕೇಳಬಹುದು. ಈ ತರ ಸಿಂಪಲ್ ಪ್ರಾಬ್ಲಮ್ಸ್ ಅನ್ನ ತೋರಿಸಿದ್ದೀನಿ. ಈ ತರ ಕೂಡ 2 ಮಾರ್ಕ್ಸ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಕ್ಯಾಲ್ಕುಲೇಟ್ ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಫ್ರಮ್ ದಿ ಫಾಲೋಯಿಂಗ್ ಅಂತ ಕೇಳಬಹುದು. ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿರ್ತಾರೆ.
ಸರ್ ನಮಗೆ ಕ್ವಶನ್ಸ್ ಎಲ್ಲ ಹೇಳಿದ್ದಾರೆ, ಕ್ಯಾಲ್ಕುಲೇಟ್ ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಫ್ರಮ್ ದಿ ಫಾಲೋಯಿಂಗ್ ಅನ್ನ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ಸ್ ಯೂಸ್ ಮಾಡಿಕೊಂಡು ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ನ ಕ್ಯಾಲ್ಕುಲೇಟ್ ಮಾಡಿ. ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ 85 ಇದೆ, ವ್ಯಾಲ್ಯೂ ಆಫ್ ಗೂಡ್ಸ್ ಸೇವ್ಡ್ 5000 ಇದೆ, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಎಕ್ಸ್ಟಿಂಕ್ಷನ್ 3000 ಕೊಟ್ಟಿದ್ದಾರೆ. ನಮಗೆ ಅಮೌಂಟ್ ಆಫ್ ಕ್ಲೈಮ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ನೋಡಿ, ಅಮೌಂಟ್ ಆಫ್ ಕ್ಲೈಮ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ನಮಗೆ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಬೇಕು. ಸೊ ಹಾಗಾಗಿ ನಾವೇನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣಪ್ಪ ಅಂತ ಹೇಳಿದ್ರೆ, ಸೊ calculation of actual loss of stock. Actual loss of stock. ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ನೋಡಿ, ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅನ್ನ ಹೇಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ನೀವು ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ತಗೋಬೇಕು. ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಕೊಟ್ಟಿದ್ದಾರ ಕ್ವಶನ್ಸ್ ಅಲ್ಲಿ ಅಂತ ಹೇಳಿದ್ರೆ, ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್ ಆದಾಗ ಎಷ್ಟು ಸ್ಟಾಕ್ ಇತ್ತಂತೆ ಇಲ್ಲಿ ಹೇಳಿದೆ ನೋಡಿ, 85,000 ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಕೊಟ್ಟಿದ್ದಾರೆ. ಹಾಗಾಗಿ ಫಸ್ಟ್ ನೀವು ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ತಗೊಳ್ಳಿ. ಈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಏನನ್ನ ಆಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಫೈರ್ ಎಕ್ಸ್ಪೆನ್ಸಸ್ ಏನಾದ್ರು ಇನ್ಕರ್ಡ್ ಆಗಿದ್ಯಾ ಅಂತ ಹೇಳಿದ್ರೆ ಅದನ್ನ ಆಡ್ ಮಾಡಬೇಕು. ಸೊ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಎಸ್ಟಿಂಗ್ಸ್ ಫೈರ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ನ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ಆಡ್ ಮಾಡಬೇಕು. ನೀವೀಗ ಆಡ್ ಮಾಡ್ತೀರಾ ಅಂತ ಹೇಳಿದ್ರೆ, ಎಷ್ಟು ಕೊಟ್ಟಿದ್ದಾರಪ್ಪ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಫೈರ್ ಅಂತ ಹೇಳಿದ್ರೆ ನಮಗೆ 3000 ರುಪೀಸ್ ಕೊಟ್ಟಿದ್ದಾರೆ. ಸೊ ಈಗ ನೀವು ಇವೆರಡನ್ನು ಆಡ್ ಮಾಡಿದ್ರೆ ಸೊ ನಿಮಗೆ 88,000 ಸಿಗುತ್ತೆ. 88,000 ಸಿಗುತ್ತೆ. ಇದ್ರಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ, ಗೂಡ್ಸ್ ಸೇವ್ಡ್ ಫ್ರಮ್ ಫೈರ್ ಅಥವಾ ಗೂಡ್ಸ್ ಸಾಲ್ವೇಜ್ ಕೊಟ್ಟಿದಾರ. ಗೂಡ್ಸ್ ಸಾಲ್ವೇಜ್ ಕೊಟ್ಟಿದ್ದಾರೆ ಅಂದ್ರೆ ಗೂಡ್ಸ್ ಸೇವ್ಡ್ ಫ್ರಮ್ ಫೈರ್ 5,000 ಕೊಟ್ಟಿದ್ದಾರೆ. ನೀವು ಗೂಡ್ಸ್ ಸಾಲ್ವೇಜ್ ಅನ್ನ ಲೆಸ್ ಮಾಡಬೇಕು, 5,000 ರುಪೀಸ್ ಲೆಸ್ ಮಾಡಬೇಕು. ನೀವು 5,000 ರುಪೀಸ್ ಅನ್ನ ಲೆಸ್ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅಂತ ಕರಿತೀವಿ. ಸೊ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 83,000 ಸಿಗುತ್ತೆ. 83,000 ಸಿಗುತ್ತೆ. ಸೊ ಕ್ವಶನ್ಸ್ ಅಲ್ಲಿ ನಿಮ್ಗೆ ಕ್ಯಾಲ್ಕುಲೇಷನ್ಸ್ ಮಾಡಕ್ ಹೇಳೋದು ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂದ್ರೆ ಕ್ವಶನ್ ಅಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಟಿರಬೇಕು. ನೋಡಿ, ಕ್ವಶನ್ ಅಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನೀವು ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಏನ್ ಫೈಂಡ್ ಔಟ್ ಮಾಡಿರ್ತೀರಾ, ಈ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಏನಿರುತ್ತೆ, ಈ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅಮೌಂಟ್ ಆಫ್ ಕ್ಲೈಮ್ ಅಂತ ಟ್ರೀಟ್ ಮಾಡ್ತೀವಿ. ದಟ್ ಈಸ್ ಅಮೌಂಟ್ ಆಫ್ ಕ್ಲೈಮ್ ಈಸ್ amount of claim is 83,000. 83,000 ಅಮೌಂಟ್ ಆಫ್ ಕ್ಲೈಮ್ ಅಂತ ಕರಿತೀವಿ. ಏನಕ್ಕೆ ಅಂದ್ರೆ ಬಿಕಾಸ್ ದರ್ ಇಸ್ ನೋ ಪಾಲಿಸಿ ಅಮೌಂಟ್ ಇಸ್ ನಾಟ್ ಗಿವನ್ ಇನ್ ದಿ ಪ್ರಾಬ್ಲಮ್. ಸೊ ಪಾಲಿಸಿ ಅಮೌಂಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಏನಿರುತ್ತೆ ಅದೇ ಅಮೌಂಟ್ ಆಫ್ ಕ್ಲೈಮ್ ಅಂತ ಕರಿತೀವಿ. ಇದು ಒಂದು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಇದೇ ತರ ಇರುತ್ತೆ. ಕ್ವಶನ್ಸ್ ಕೊಟ್ರೆ ಹೀಗೆ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಮೌಂಟ್ ಆಫ್ ಕ್ಲೈಮ್ ನ ಕ್ಯಾಲ್ಕುಲೇಷನ್ ಮಾಡೋದು ಈ ಒಂದು ಕ್ವಶನ್ಸ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್ ಈ ತರ ಬೇಕಾದ್ರೆ ನಿಮ್ಗೆ 2 ಮಾರ್ಕ್ಸ್ ಅಲ್ಲಿ ಈ ಒಂದು ಕ್ವಶನ್ಸ್ ಅನ್ನು ಕೂಡ ನಿಮ್ಗೆ 2 ಮಾರ್ಕ್ಸ್ ಅಲ್ಲಿ ಕೇಳಬಹುದು. ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಕ್ಲೈಮ್ ಬೈ ಅಪ್ಲೈಯಿಂಗ್ ಅವರೇಜ್ ಕ್ಲಾಸ್. ನೋಡಿ, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಅವರೇಜ್ ಕ್ಲಾಸ್ ಕೊಟ್ಟಿರ್ಲಿಲ್ಲ, ಹಾಗಾಗಿ ನಾನು ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅನ್ನ ಅಮೌಂಟ್ ಆಫ್ ಕ್ಲೈಮ್ ಅಂತ ಕೇಳಿದೆ. ಬಟ್ ಈ ಕ್ವಶನ್ಸ್ ಅಲ್ಲಿ ಅವ್ರು ಹೇಳಿದ್ದಾರೆ ಅವರೇಜ್ ಕ್ಲಾಸ್ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಸ್ಟಾಕ್ ಆನ್ ದಿ ಡೇಟ್ ಆಫ್ ಲಾಸ್ ಆಫ್ ಸ್ಟಾಕ್ ಬೈ ಫೈರ್ ಎಷ್ಟು ಲಾಸ್ ಆಗಿದೆ, 1 lakh ಕೊಟ್ಟಿದ್ದಾರೆ. ಪಾಲಿಸಿ ಅಮೌಂಟ್ 75 ಇದೆ. ವ್ಯಾಲ್ಯೂ ಆಫ್ ಸ್ಟಾಕ್ ಡೆಸ್ಟ್ರಾಯ್ಡ್ ಬೈ ಫೈರ್, ದಟ್ ಮೀನ್ಸ್ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ 1,25,000 ಇದೆ. ಇದನ್ನ ಯೂಸ್ ಮಾಡಿಕೊಂಡು ಅಮೌಂಟ್ ಆಫ್ ಕ್ಲೈಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಅಮೌಂಟ್ ಆಫ್ ಕ್ಲೈಮ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಕ್ಲೈಮ್ ಯಾವ ತರ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ, ಕ್ವಶನ್ ಅವರೇಜ್ ಕ್ಲಾಸ್ ಕೊಟ್ಟಿದ್ದಾರೆ, ನೋಡಿ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಕೊಟ್ಟಿದ್ದಾರೆ ಅಂದ್ರೆ, ಸೊ ನಿಮ್ಗೆ ಅಮೌಂಟ್ ಆಫ್ ಕ್ಲೈಮ್ ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಸೊ ಅವರೇಜ್ ಕ್ಲಾಸ್ ಅಪ್ಲಿಕಬಲ್ ಆಗಿರೋದ್ರಿಂದ actual loss of stock divided by stock on the date of fire into ಪಾಲಿಸಿ ಅಮೌಂಟ್ ಮಾಡಿದ್ರೆ ನಿಮ್ಗೆ ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಸಿಗುತ್ತೆ. ಯಾಕಂದ್ರೆ
ಅವರೇಜ್ ಕ್ಲಾಸ್ ಅಪ್ಲಿಕಬಲ್ ಆಗುತ್ತೆ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಇಂಟು ಪಾಲಿಸಿ ಅಮೌಂಟ್ ಮಾಡಿದ್ರೆ ನಿಮಗೆ ಅಮೌಂಟ್ ಆಫ್ ಕ್ಲೈಮ್ ಸಿಗುತ್ತೆ. ಈಗ ನೋಡಿ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ, 1,00,000 rupees ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಇದೆ, ಡಿವೈಡೆಡ್ ಬೈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ಡಿವೈಡೆಡ್ ಬೈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಬಂದು 1,25,000 ಕೊಟ್ಟಿದ್ದಾರೆ, 1,25,000 ಇಂಟು ಪಾಲಿಸಿ ಅಮೌಂಟ್ 75,000 ಕೊಟ್ಟಿದ್ದಾರೆ, 75,000. ಈ ಒಂದು ಫಾರ್ಮುಲಾಗೆ ನೀವು ಅಪ್ಲೈ ಮಾಡಿದ್ರೆ ನಿಮಗೆ 60,000 ಅಮೌಂಟ್ ಆಫ್ ಕ್ಲೈಮ್ ಸಿಗುತ್ತೆ. ಅಮೌಂಟ್ ಆಫ್ ಕ್ಲೈಮ್ ಈಸ್ 60,000. ಕ್ಲೈಮ್ ಈಸ್ 60,000. 60,000 ಅಂತ ಕರಿತೀವಿ. ಇದು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಈ ತರ ಇಲ್ಲ, ಏನು ಲಾಸ್ಟ್ ಕ್ವಶನ್ಸ್ ಹೇಳಿದೆ ಆ ತರ ಯಾವ್ದನ್ನ ಒಂದು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇಷ್ಟು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು, ಎಕ್ಸ್ಪೆಕ್ಟ್ ಮಾಡಬಹುದಾದಂತಹ ಕ್ವಶನ್ಸ್ ಇರ್ತಕ್ಕಂಥದ್ದು ಇಷ್ಟು ಕೂಡ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆಲ್ಲರೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.